ಲಕ್ಷ್ಮೀ ಬಾರಮ್ಮ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂಥ ಸೀರಿಯಲ್ ಆಗಿದೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರೋ ಅದೆಷ್ಟು ಸೀರಿಯಲ್ಗಳ ಪೈಕಿ ಲಕ್ಷ್ಮೀ ಬಾರಮ್ಮ ಒಳ್ಳೆ TRP ಅನ್ನ ತಂದುಕೊಡ್ತಾ ಇರುವಂಥ ಸೀರಿಯಲ್ ಆಗಿದೆ. ಇದು ಮೊದಲಿಗೆ ಶುರುವಾದಾಗ ಇದೊಂದು ಲವ್ ಸ್ಟೋರಿ ಅನ್ನೋದು ಗೊತ್ತಾಗಿತ್ತು. ಆದರೆ ಬರ್ತಾ 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 ಟ್ರಯಾಂಗಲ್ ಲವ್ ಸ್ಟೋರಿ ಹೋಗಿ ಅಮ್ಮ ಮಗನ ಟ್ರಾಜಿಡಿ ಆಗಿದ್ದು ಕೂಡ ನಿಮಗೆಲ್ಲ ಗೊತ್ತೇ ಇದೆ. ಅನೇಕ ಸೀರಿಯಲ್ಗಳ ಪೈಕಿ ಲಕ್ಷ್ಮೀ ಬಾರಮ್ಮ ಕಲರ್ಸ್ ಕನ್ನಡದಲ್ಲಿ ವಿಭಿನ್ನವಾಗಿರೋದ್ರಿಂದ ಬೇರೆ ಸೀರಿಯಲ್ಗೆ ಹೋಲಿಸ್ಕೊಂಡ್ರೆ ಕಲರ್ಸ್ ಕನ್ನಡದಲ್ಲಿ ರಾಮಾಚಾರಿಯನ್ನು ಹೊರತುಪಡಿಸಿದ್ರೆ ಲಕ್ಷ್ಮೀ ಬಾರಮ್ಮ ಒಳ್ಳೆ TRP ಅನ್ನ ತಂದುಕೊಡ್ತಾ ಇತ್ತು. ಇಬ್ರು ಪಾಗಲ್ ಪ್ರೇಮಿಗಳು ಜೊತೆಗೆ ಹೆಂಡತಿ, ಕೊನೆಗೆ ಇವರ ವಿಚಾರ ಎಲ್ಲಿಗೆ ಹೋಗಿ ನಿಂತುಕೊಳ್ಳುತ್ತೆ, ಏನಾಗತ್ತೆ, ಈ ಎಲ್ಲ ಡ್ರಾಮಾಗಳನ್ನ ನೋಡಿ ಈಗ ಮುಗಿಯುವ ಹಂತಕ್ಕೆ ಲಕ್ಷ್ಮೀ ಬಾರಮ್ಮ ಬಂದು ನಿಂತಿದೆ. ಆಲ್ರೆಡಿ ಲಕ್ಷ್ಮೀ ಬಾರಮ್ಮ ಮುಗಿತಾ ಇದೆ ಅನ್ನುವಂಥ ವಿಚಾರ ವೈರಲ್ ಆಗ್ತಾ ಇದ್ದ ಹಾಗೇನೆ ಈ ಸೀರಿಯಲ್ನ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ನಿರಾಸೆ ಆಗಿದೆ, ಬೇಸರ ಆಗಿದೆ. ಕತೆ ಮುಗ್ದೇ ಹೋಯ್ತಾ, ಇನ್ನೇನಾದ್ರೂ ಶುರು ಮಾಡಬಹುದಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಗಿಯೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಜನಕ್ಕೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೇಲೆ ಸಿಕ್ಕಾಪಟ್ಟೆ ಬೇಸರ ಆಗಿತ್ತು ಮತ್ತು ನಿರಾಸೆ ಕೂಡ ಆಗಿತ್ತು. ಕೆಲವರಂತೂ ಹಿಡಿ ಶಾಪ ಹಾಕಿದ್ದಾರೆ ಮತ್ತು ಹೋದಲ್ಲಿ ಬಂದಲ್ಲಿ ಎಲ್ಲೆಲ್ಲಿ ಈ ಸೀರಿಯಲ್ನ ಪ್ರೋಮೋ ಅಥವಾ ಶಾರ್ಟ್ಸ್ಗಳು ಸಿಗುತ್ತೋ ಅಲ್ಲೆಲ್ಲ ಕಮೆಂಟ್ ಹಾಕ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೀರ್ತಿ. ಹೌದು, ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಅಭಿನಯಿಸಿದ ಎಲ್ಲರೂ ಕೂಡ ಅದ್ಭುತವಾಗಿ ಅಭಿನಯಿಸಿದ್ರು. ಅವರಿಗೆ ಕೊಟ್ಟಂಥ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಒಂದು ಪ್ರೌಢತೆ ಇರುವಂಥ ಪಾತ್ರವನ್ನು ಬಹಳ ಅದ್ಭುತವಾಗಿ ಮಾಡಿ ಮುಗಿಸಿದ್ರು. ಸೊ ಹೀಗಿರಬೇಕಾದ್ರೆ ಅದರಲ್ಲಿ ತುಂಬ ಜನಕ್ಕೆ ಇಷ್ಟ ಆಗಿದ್ದು ಕೀರ್ತಿ. ಹೌದು, ಕೀರ್ತಿ ಪಾತ್ರ ಶುರುವಾದಾಗಲೇ ಕೀರ್ತಿ ಅಭಿನಯ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ತುಂಬ ಜನ ಹೇಳಿದ್ದು ಉಂಟು. ಹೋಗ್ತಾ ಹೋಗ್ತಾ ಕೀರ್ತಿ ಪಾತ್ರವನ್ನು ವಿಲನ್ ಮಾಡಿದಾಗ ಮೊದಲಿಗೆ ಅಯ್ಯೋ ಯಾಕೆ ಇಂಥೊಳ್ಳೆ ಪಾತ್ರವನ್ನ ಹಾಳು ಮಾಡ್ತಾ ಇದ್ದೀರಾ, ಆಕೆಯನ್ನ ಯಾಕೆ ವಿಲನ್ ಮಾಡಿದ್ರಿ ಅಂತ ಕೇಳಿದ್ರೂ ಆಕೆಯ ಅಭಿನಯ ನೋಡಿ ತುಂಬ ಚೆನ್ನಾಗಿದೆ ಅಭಿನಯ. ಯಾವುದೇ ಪಾತ್ರ ಕೊಟ್ಟರು ಕೂಡ ಈಕೆ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾಳಲ್ವಾ. ಹೀರೋಯಿನ್ ಆಗಿ ಕೂಡ ಅಭಿನಯಿಸಿದ್ಲು, ಈಗ ವಿಲನ್ ಆಗಿ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇದ್ದಾಳೆ ಅಂತ ಹೇಳಿದರು. ಇನ್ನು ಕೆಲವರು ಈಕೆಯದ್ದು ಸೈಕೋ ಪಾತ್ರ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಅಯ್ಯೋ ಪಾತ್ರವನ್ನು ಹಾಳು ಮಾಡಿಬಿಟ್ರಿ ಅಂತ ಹೇಳಿದ್ರು ಕೂಡ ಆಕೆಯ ಅಭಿನಯಕ್ಕೆ ಮಾರು ಹೋಗಿದ್ರು. ಲಕ್ಷ್ಮೀ ನಿವಾಸ ಜಯಂತ್ನ ಮತ್ತು ಈಕೆಯನ್ನು ಹೋಲಿಕೆ ಮಾಡಿ ಇಬ್ಬರ ಅಭಿನಯ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇದೀಗ ಅದೇ ಕೀರ್ತಿ ಮೇಲೆ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಈ ಸೀರಿಯಲ್ನಲ್ಲಿ ಕೀರ್ತಿ ಪಾತ್ರವನ್ನು ಮುಗಿಸ್ತಿದ್ರು. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಸತ್ಯ ಗೊತ್ತಾದಂಥ ಕೀರ್ತಿ ಎಲ್ಲವನ್ನ ಜಗಜ್ಜಾಹೀರು ಮಾಡ್ತಾಳೆ ಅನ್ನುವಂಥ ಕಾರಣಕ್ಕೆ ಆಕೆಯನ್ನು ಮುಗಿಸುವಂಥ ಸಂಚನ್ನು ಮಾಡಲಾಗಿತ್ತು. ಗುಡ್ಡದ ಮೇಲಿಂದ ಆಕೆಯನ್ನು ಬೀಳಿಸಲಾಯಿತು, ಹಾಗೆಯೇ ಆಕೆ ಸತ್ತೇ ಹೋದ್ಲು ಅನ್ನೋದನ್ನು ತೋರಿಸಲಾಯಿತು. ಮುಂದಿನ ಕಥೆ ಏನು ಅನ್ನೋದು ಗೊತ್ತಿಲ್ಲ. ಕೆಲವರು ಆಕೆಯನ್ನು ದೆವ್ವ ಮಾಡಿ ತೋರಿಸ್ಬಿಡ್ತಾರೆ ಅಂತ ಹೇಳ್ತಾ ಇದ್ರೆ, ಕೆಲವರು ಆಕೆಯನ್ನು ಬದುಕಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನು ಕೆಲವರು ಪಾತ್ರವನ್ನು ಸಾಯಿಸೇ ಬಿಟ್ಟರು, ಮುಗಿಸಿಯೇ ಬಿಟ್ಟರು. ಎಷ್ಟು ಚೆನ್ನಾಗಿದ್ದಂಥ ಪಾತ್ರವನ್ನು ಈ ರೀತಿಯಾಗಿ ಎಂಡಿಂಗ್ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ. ಒಬ್ಬ ಒಳ್ಳೆ ಕಲಾವಿದೆಗೆ ಯಾವ ರೀತಿಯಾದಂಥ ಪಾತ್ರ ಕೊಡಬೇಕು ಅಥವಾ ಆಕೆಯನ್ನು ಕಲಾವಿದೆಯಾಗಿ ಹೇಗೆ ಜೀವಂತವಾಗಿ ಇಟ್ಕೋಬೇಕು ಅನ್ನೋದು ಈ ಸೀರಿಯಲ್ ತಂಡಕ್ಕೆ ಕೊನೆಗೂ ಗೊತ್ತಾಗಲೇ ಇಲ್ಲ. ಅಂಥ ಒಳ್ಳೆ ಅದ್ಭುತವಾದಂಥ ಪಾತ್ರವನ್ನು ಹೇಗೇಗೋ ಮುಗಿಸ್ಬಿಟ್ರು ಅಂತ ಕೆಲವರು ಬೇಸರ ವ್ಯಕ್ತಪಡಿಸಿದ್ದು ಇದೆ. ಆದರೆ ಈ ಸೀರಿಯಲ್ ಬಗ್ಗೆ ಕ್ಲಾರಿಟಿ ಅನ್ನೋದು ಮಾತ್ರ ಸಿಕ್ಕಿಲ್ಲ. ಕೀರ್ತಿ ಪಾತ್ರ ನಿಜವಾಗ್ಲೂ ಮುಗ್ದೋಯ್ತಾ ಅಥವಾ ಮತ್ತೆ ಕಮ್ಬ್ಯಾಕ್ ಆಗುತ್ತಾ ಅಥವಾ ಸೀರಿಯಲ್ಲೇ ಮುಗಿತಾ ಇದೆಯಾ, ಅದಕ್ಕೇ ಈ ರೀತಿಯಾದಂಥ ಒಂದು ವೈಂಡ್ ಅಪ್ ಅನ್ನು ಮಾಡ್ತಾ ಇದ್ದಾರಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಕೂಡ ಇಲ್ಲ. ಆದರೆ ಕೀರ್ತಿ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೀರ್ತಿ ಕೊಡ್ತಾ ಇದ್ದಾರೆ. ಹೌದು, ತನ್ವೀರ್ ರಾವ್ ಮೂಲತಃ ಇವರು ಮಂಗಳೂರಿನವರು. ನೋಡೋದಕ್ಕೂ ಮುದ್ದಾಗಿದ್ದಾರೆ, ಅಭಿನಯ ಕೂಡ ಅಷ್ಟೇ ಮುದ್ದಾಗಿದೆ. ಓದೋದ್ರಲ್ಲೂ ಕೂಡ ಈಕೆ ಫಸ್ಟು. ಕನ್ನಡದಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಈಕೆ ಹಿಂದಿಯಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದರು. ಇವರನ್ನ ಎರಡನೇ ಮಾಧುರಿ ದೀಕ್ಷಿತ್ ಅಂತ ಕೂಡ ತುಂಬ ಜನ ಕರೆದಿದ್ದುಂಟು. ಮಾಡಲಿಂಗಲ್ಲೂ ಕೂಡ ಈಕೆ ಹೆಸರು ಮಾಡಿದ್ದಾರೆ, ಭರತನಾಟ್ಯದಲ್ಲೂ ಕೂಡ ಈಕೆ ಹೆಸರು ಮಾಡಿದ್ದಾರೆ. ಆಗ ರಾಷ್ಟ್ರಪತಿಯಾಗಿದ್ದಂಥ ಅಬ್ದುಲ್ ಕಲಾಂ ಅವರಿಂದ ಶಭಾಸ್ ಗಿರಿಯನ್ನು ಪಡೆದಿದ್ದಾರೆ. ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ, ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಏಕೆಗೆ ಇನ್ನೂ ಒಳ್ಳೆ ಅವಕಾಶಗಳು ಸಿಗಬೇಕು ಅನ್ನುವಂಥ ನಿರೀಕ್ಷೆಯ ಜೊತೆಗೆ ಈಕೆಯನ್ನು ಯಾರು ಬೇಕಾದ್ರೂ ಯಾವುದೇ ಪಾತ್ರಕ್ಕೆ ಒಗ್ಗಿಸ್ಕೊಳ್ಬಹುದು ಅಂತ ಈಕೆಗೆ ಆಫರ್ಗಳ ಮೇಲೆ ಆಫರ್ ಬರ್ತಾ ಇದೆ. ಹೌದು, ಇದೀಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಗಿತು, ಕೀರ್ತಿ ಕತೆಗೇನು, ಪಾತ್ರನೇ ಮುಗ್ದೋಯ್ತು, ತನ್ವೀರ್ ರಾವ್ ಅಂತ ಒಳ್ಳೆ ಕಲಾವಿದೆಯನ್ನು ನಾವು ಕಳ್ಕೊಂಡ್ಬಿಡ್ತೀವೇನೋ, ಇನ್ನು ಈಕೆಯನ್ನು ನಾವು ಎಲ್ಲಿ ನೋಡಬೇಕು, ಈ ರೀತಿಯಾದಂಥ ಒಳ್ಳೆ ಕಲಾವಿದರಿಗೆ ಅವಕಾಶಗಳು ಯಾಕೆ ಸಿಗೋದಿಲ್ಲ, ಯಾರ್ಯಾರನ್ನು ತಂದು ಕೂರಿಸ್ತಾರೆ ಆದರೆ ಈಕೆಗೆ ಮಾತ್ರ ಯಾಕೆ ಅವಕಾಶ ಇಲ್ಲ ಅಂತ ತುಂಬ
ತುಂಬ ಜನ ಬೇಸರ ವ್ಯಕ್ತಪಡಿಸ್ಕೊಂಡಿದ್ರು. ಆದರೆ ಇದೀಗ ಅವರ ಫ್ಯಾನ್ಸ್ಗಳಿಗೆ ಒಂದು ಖುಷಿಯ ವಿಚಾರ. ಕೀರ್ತಿ ಇಲ್ಲಿಗೆ ಅಭಿನಯ ಮುಗಿಸ್ತಾ ಇಲ್ಲ, ಆಕೆಯ ಪಾತ್ರ ಮುಗಿತಾ ಇರಬಹುದೇನೋ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಆಕೆಗೆ ಅವಕಾಶಗಳ ಮೇಲೆ ಅವಕಾಶಗಳು ಒದಗಿ ಬರ್ತಾ ಇದೆ. ಇನ್ನೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಾಧನೆಯನ್ನು ಹೆಸರನ್ನು ಮಾಡೋದಕ್ಕೆ ಆಕೆ ತಯಾರಿಯನ್ನು ಭರ್ಜರಿಯಾಗಿ ಮಾಡಿಕೊಂಡಿದ್ದಾರೆ. ಕೇವಲ ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ, ತೆಲುಗು, ಹಿಂದಿ ಎಲ್ಲ ಕಡೆಯಲ್ಲೂ ಕೂಡ ಮಿಂಚುವುದಕ್ಕೆ ತನ್ವೀರ್ ರಾವ್ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಮೂಲಗಳ ಪ್ರಕಾರ ಈಗಾಗಲೇ ಆಕೆಗೆ ಒಂದೊಳ್ಳೆ ಆಫರ್ಗಳು ಬಂದಿದೆ. ವೆಬ್ ಸೀರೀಸ್ನಲ್ಲಿ ಮತ್ತು ಅದರ ಜೊತೆಗೆ ಅನೇಕ ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲೂ ಕೂಡ ಕೀರ್ತಿಗೆ ಅವಕಾಶಗಳ ಸುರಿಮಳೆಗೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಅಂತ ಫೋಟೋಶೂಟ್ಗಳನ್ನು ಮಾಡಿಸ್ತಾ ಇದ್ದಾರೆ. ಯಾವಾಗ ಎಲ್ಲಿಗೆ ಹೇಗೆ ಅವಕಾಶ ಬರುತ್ತೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಆದರೆ ಸಿಕ್ಕಂಥ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ತನ್ವಿ ಅಂತೂ ಒಂದೊಳ್ಳೆ ಬೇಸ್ಮೆಂಟನ್ನು ಹಾಕ್ಕೊಂಡಿದ್ದಾರೆ. ಸೊ ಹಾಗಾಗಿ ತನ್ವಿಗೆ ಮುಂದೆ ದೊಡ್ಡ ದೊಡ್ಡ ಅವಕಾಶಗಳು ಸಿಗುತ್ತೆ ಮತ್ತು ಆಕೆಯನ್ನು ದೊಡ್ಡ ದೊಡ್ಡ ಪರದೆಯ ಮೇಲೂ ಕೂಡ ನೋಡೋದಕ್ಕೆ ಅವರ ಅಭಿಮಾನಿಗಳು ಕಾತುರದಿಂದ ಕಾಯಬಹುದಾಗಿದೆ. ಈ ಸೀರಿಯಲ್ನಲ್ಲಿ ಪಾತ್ರ ಮುಗಿತಾ ಇರಬಹುದು, ಆದರೆ ಆಕೆಯ ಹೊಸ ಜೀವನದ ಅಧ್ಯಾಯ ಈಗಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಹಾಗಾಗಿ ತನ್ವಿ ಬಗ್ಗೆ ಆಲ್ ದಿ ಬೆಸ್ಟ್ ಹೇಳೋದೊಂದೇ ಈಗ ಬಾಕಿ ಇರೋದು.